ವಿಜಯಪುರ ಜಿಲ್ಲಾದ್ಯಂತ 4 ದಿನ ಸತತವಾಗಿ ಬೆನ್ನು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಬತ್ತಿ ಹೋಗಿದ್ದ ದೋನಿ ನದಿಗೆ ಜೀವ ಕಳೆ ಬಂದಂತಾಗಿದೆ. ತಡರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ತಾಳಿಕೋಟೆ ದೋನಿ ನದಿ ಕೆಳ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ವಾಹನ ಸವಾರರಿಗೆ ಕೆಲ ಕಾಲ ಪರದಾಡುವಂತಾಗಿದೆ. ತಾಳಿಕೋಟೆ ರಾಜ ಹೆದ್ದಾರಿ ಸೇತುವೆ ಬಿರುಕು ಬಿಟ್ಟ ಕಾರಣ ಹಳೆ ಸೇತುವೆ ಮೇಲೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಕಳೆದ 2 ವರ್ಷಗಳಿಂದ ನೆನಗುದಿಗೆ ಬಿದ್ದ ಸೇತುವೆ ಕಾಮಗಾರಿ ಮಳೆಗಾಲ ಬಂದರೆ ಸಾಕು ಮತ್ತೆ ಜನರಲ್ಲಿ ಪ್ರಶ್ನೆ ಕಾಡುತ್ತದೆ. ಮೇಲ್ಸೇತುವೆ ದುರಸ್ತಿ ಯಾವಾಗ ಅಂತ. ಪಟ್ಟಣಕ್ಕೆ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಬಂದು ಹೋಗುವವರಿಗೆ ಸಂಕಷ್ಟ ಎದುರಾಗಿದೆ. ಈಗಲಾದರೂ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಾಜ್ಯ ಹೆದ್ದಾರಿ ಸೇತುವೆ ದುರಸ್ತಿಗೆ ಮುಂದಾಗುವರಾ ಎಂದು ಕಾದು ನೋಡಬೇಕಾಗಿದೆ. ವರದಿಗಾರರು ಲಕ್ಷ್ಮಣ್ ಕಲಾಲ್, ಟಿ ನ್ಯೂಸ್, ವಿಜಯಪುರ.